ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಒಂದು ನೀತಿ ಕಥೆಯಾಗಿದೆ. ಕತೆ ಹೆಸರು ಹುಲಿರಾಯನ ಆಮಂತ್ರಣ ಅಂತ. ಒಂದು ದಟ್ಟ ಅಡವಿಯ ಪಕ್ಕದಲ್ಲಿರುವ ಊರಲ್ಲಿ ನಾಯಿಯೊಂದು ವಾಸವಾಗಿರುತ್ತದೆ. ಅದಕ್ಕೆ ಆ ಅಡವಿಯ ಹುಲಿರಾಯನೊಂದಿಗೆ ಒಳ್ಳೆಯ ಸ್ನೇಹವಿರುತ್ತದೆ. ಒಂದಿನ ಅಡವಿಯಿಂದ ಕಾಗೆಯೊಂದು ಆ ಊರಿಗೆ ಬಂದು ನಾಯಿಗೆ ಸಮಾಚಾರವೊಂದನ್ನು ತರುತ್ತದೆ. ಅದೇನೆಂದರೆ, ಹುಲಿರಾಯನು ತನ್ನ ಪುಟ್ಟ ಮಗುವಿನ ಹುಟ್ಟುಹಬ್ಬಕ್ಕೆ ನಾಯಿಯನ್ನು ಆಮಂತ್ರಿಸಿದಾಗಿಯೂ ಅಗತ್ಯವಾಗಿ ಬರಬೇಕೆಂದು ತಿಳಿಸುತ್ತದೆ. ಹುಲಿರಾಯ ನೆನಪಿಟ್ಟು ಆಮಂತ್ರಣ ಕಳಿಸಿದ್ದಾನೆಂದು ನಾಯಿ ಸಂತೋಷದಿಂದ ಅಡವಿಯ ಕಡೆ ಪಯಣ ಬೆಳೆಸುತ್ತದೆ. ದಾರಿಯಲ್ಲಿ ಅದಕ್ಕೆ ಹಂದಿಯೊಂದು ಎದುರಾಗುತ್ತದೆ. ಮಿತ್ರ, ಎಲ್ಲಿಗೆ ಹೊರಟಿರುವೆ ಎಂದು ಕೇಳಿತು. ಹಂದಿ ನಾಯಿಯ ಹುಲಿರಾಯನ ಮಗನ ಹುಟ್ಟುಹಬ್ಬಕ್ಕೆ ಆಮಂತ್ರಿಸಿದ್ದಾನೆ. ಔತಣಕ್ಕೆ ಹೋಗುತ್ತಿರುವಿದ್ದೇನೆ, ನೀನು ಬರುವೆಯಾ ಎಂದು ಕೇಳಿತು. ಹಂದಿಯ ಬಾಯಲ್ಲಿ ನೀರೊರೆಯಿತು. ರಸದೌತಣ ಸುರಿಯುವ ಆಸೆಯಿಂದ ಎಂದು ನಾಯಿಯ ಜೊತೆ ಹೊರಟಿತು. ದಾರಿಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಲು ಬೆಕ್ಕು ಕಾಣಿಸಿತು. ವಿಷಯ ತಿಳಿದ ಅದು ಔತಣಕ್ಕೆ ಬರುವುದಾಗಿ ಹೇಳಿ ಸೇರಿಕೊಂಡಿತು. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದಂತೆ ಬಾತುಕೋಳಿ, ಮೇಕೆ, ದನ, ಕತ್ತೆ ಎಲ್ಲವೂ ಎದುರಾದವು. ಅವೆಲ್ಲವೂ ತಾವು ಊಟಕ್ಕೆ ಬರುವುದಾಗಿ ಹೇಳಿ ನಾಯಿಯ ಜೊತೆ ಸೇರಿಕೊಂಡವು. ನಾಯಿಗೆ ಸಂತೋಷ ಅಷ್ಟಿಷ್ಟಲ್ಲ, ಉಳಿದವರ ಸಂತೆಯಲ್ಲಿ ಪಾಲ್ಗೊಳ್ಳುವ ತನ್ನ ಮಿತ್ರರ ಬಗ್ಗೆ ಹೆಮ್ಮೆ ಎನಿಸಿತು. ಮಿತ್ರರೇ, ಈ ಸಂತೋಷದ ಭೋಜನ ಕೂಟದಲ್ಲಿ ನೀವೆಲ್ಲ ನಮ್ಮ ಗ್ರಾಮದಿಂದ ನನ್ನ ಜೊತೆ ಸೇರಿ ಬಂದಿರುವಿದ್ದೀರಿ. ಇದರಿಂದ ನನ್ನ ಮಿತ್ರ ಹುಲಿರಾಯ ತುಂಬಾ ಸಂತೋಷ ಪಡ್ತಾನೆ ಎಂದಿತು ನಾಯಿ. ನಾಯಿಯನ್ನು ಕಂಡು ಹುಲಿರಾಯ ಸಂತೋಷದಿಂದ, ನೀನೊಬ್ಬನೇ ಬರುವೆಯಾ ಅನ್ಕೊಂಡಿದ್ದೆ, ಆದರೆ ನಿನ್ನ ಮಿತ್ರ ಬಳಗವನ್ನು ಕರೆತಂದಿದ್ದಿ. ಸಂತೋಷವನ್ನು ಇತರರ ಜೊತೆ ಹಂಚಿಕೊಂಡರೆ ಸಂತೋಷವು ಇಮ್ಮಡಿಯಾಗುತ್ತದೆ ಎಂದಿತ್ತು. ನಾಯಿಗೂ ಅದರ ಮಿತ್ರರಿಗೂ ಭರ್ಜರಿ ಭೋಜನವನ್ನು ನೀಡಿ ಕಳುಹಿಸಿಕೊಟ್ಟಿತು. ಬಹಳ ದಿನಗಳ ಉರುಳಿದವು. ಒಂದು ದಿನ ಮಾತ್ರ ಅದೇ ಕಾಗೆ ಊರಿಗೆ ಬಂತು. ನಾಯಿಯನ್ನು ಕಂಡು ಹುಲಿರಾಯನ ಅಮ್ಮ ತೀರಿಕೊಂಡಿದ್ದಾಗಿಯೂ ಈ ದಿನ ಉಪವಾಸ ಆಚರಣೆ ಇದೆ, ಬರಬೇಕೆಂದು ಹುಲಿರಾಯ ತಿಳಿಸಿದ್ದಕ್ಕಾಗಿ ಹೇಳಿತು. ಕೂಡಲೇ ಶೋಕದಲ್ಲಿರುವ ತನ್ನ ಮಿತ್ರನನ್ನು ನೋಡುವುದಕ್ಕೆಂದು ನಾಯಿ ಕಾಡಿನತ್ತ ಹೊರಟಿತು. ದಾರಿಯಲ್ಲಿ ಅದರ ಮಿತ್ರರೆಲ್ಲರೂ ಎದುರಾದರು. ಉಪವಾಸ ಆಚರಣೆ ಹೊರಟಿದ್ದಾಗಿ ಹೇಳಿತು. ನಾಯಿ ಆದರೆ ಯಾರೂ ಜೊತೆಗೆ ಬರಲು ತಯಾರಾಗಲಿಲ್ಲ. ಬದಲಾಗಿ ಒಂದೊಂದು ನೆಪವನ್ನು ಹೇಳಿ ತಪ್ಪಿಸಿಕೊಂಡರು. ನಾಯಿಯೊಂದಿಗೆ ಕಾಡಿಗೆ ಹೊರಟಿತು. ಹುಲಿರಾಯನನ್ನು ಕಂಡು ಸಂತಾನ ಹೇಳಿತು. ಹುಲಿರಾಯ, ಎಲ್ಲಿ ತಮ್ಮ ಮಿತ್ರರೆಲ್ಲ ಬಂದಿಲ್ಲವಲ್ಲ ಎಂದು ಸಂಕಟವನ್ನು ನಾಲ್ವರ ಜೊತೆ ಹಂಚಿಕೊಂಡರೆ ಮನಸ್ಸು ಹಗುರವಾಗುತ್ತದೆ ಎಂದಿತು. ಮಿತ್ರರೇ, ನಮ್ಮಲ್ಲಿ ಸಕಲ ಐಶ್ವರ್ಯಗಳಿದ್ದಾಗ ಬಂಧು ಮಿತ್ರರು ಸುತ್ತಲೂ ಇರುತ್ತಾರೆ, ಆದರೆ ಕಷ್ಟದಲ್ಲಿದ್ದಾಗ ಯಾರೂ ಹತ್ತಿರ ಸುಳಿಯುವುದಿಲ್ಲ ಎಂಬುದಕ್ಕೆ ಈ ಒಂದು ಕಥೆಯ ನೀತಿ ಸಾಕ್ಷಿಯಾಗಿದೆ. ಸ್ನೇಹಿತರೆ, ಈ ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಕಥೆನ ಶೇರ್ ಮಾಡಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.